ಇನ್ನೂ ನಿಮಗೆ ಆಪರೇಷನ್ ಸಿಂಧೂರ ಬಗ್ಗೆ ಗೊತ್ತಿಲ್ವಾ? ಹಾಗಾದರೆ ನಾನು ಹೇಳ್ತೀನಿ. ಆಪರೇಷನ್ ಸಿಂಧೂರ ಅನ್ನೋದು ಭಾರತ ನಡೆಸಿರುವಂತಹ ಒಂದು ಮಿಲಿಟರಿ ಸ್ಟ್ರೈಕು. ಈ ಒಂದು ಸ್ಟ್ರೈಕ್ಗೆ ಒಂದು ಕೋಡ್ ನೇಮನ್ನು ಕೊಟ್ಟಿದ್ದಾರೆ, ಅದೇನೇ ಆಪರೇಷನ್ ಸಿಂಧೂರ. ಇದರಲ್ಲಿ ನಮ್ಮ ದೇಶ ಪಾಕಿಸ್ತಾನದ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಅಟ್ಯಾಕ್ ಮಾಡಿದೆ. ಯಾಕೆ ಮಾಡಿದೆ ಅಂತಂದರೆ 15 ದಿನಗಳ ಹಿಂದೆ ಅಂದರೆ ಏಪ್ರಿಲ್ 22ನೇ ತಾರೀಕು ನಮ್ಮ ದೇಶದ ಪೆಹಲ್ಗಾಮ್ ಅನ್ನುವಂತಹ ಒಂದು ಟೂರಿಸ್ಟ್ ಪ್ಲೇಸ್ನಲ್ಲಿ ಟ್ಯೂರಿಸ್ಟ್ಗಳ ಮೇಲೆ ಅಟ್ಯಾಕನ್ನು ಮಾಡಿತು. ಈ ಅಟ್ಯಾಕ್ ಟೈಮಲ್ಲಿ ಆಲ್ಮೋಸ್ಟ್ 26 ಜನ ಪ್ರಾಣವನ್ನು ಕಳ್ಕೊಂಡ್ರು. ಅದು ಕೂಡ ಅತಿ ಹೆಚ್ಚಾಗಿ ಹಿಂದೂ ಟ್ಯೂರಿಸ್ಟ್ಗಳನ್ನೇ ಅವರು ಟಾರ್ಗೆಟ್ ಮಾಡಿದರು. ಸೊ ಇದಕ್ಕೆ ಒಂದು ರೆಸ್ಪಾಂಡ್ ಆಗಿ ಈ ಆಪರೇಷನ್ ಸಿಂಧೂರವನ್ನು ಮಾಡ್ತಾ ಇರೋದು. ಈ ಆಪರೇಷನ್ನ ಮೇನ್ ಟಾರ್ಗೆಟ್ ಏನು ಅಂತಂದರೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಅನ್ನುವಂತಹ 2 ಭಯೋತ್ಪಾದಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡೋದು. ಆಲ್ಮೋಸ್ಟ್ 9 ಪ್ಲೇಸಸ್ ಮೇಲೆ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಿದೆ. ಹೇಗೆ ಅಟ್ಯಾಕ್ ಮಾಡ್ತು ಅಂತಂದರೆ ಇಂಡಿಯನ್ ಏರ್ ಫೋರ್ಸ್ ರೆಫೆಲ್ ಅನ್ನುವಂತಹ ಒಂದು ಏರ್ಕ್ರಾಫ್ಟನ್ನು ಯೂಸ್ ಮಾಡಿಕೊಂಡಿದೆ. ಈ ಒಂದು ಯುದ್ಧ ವಿಮಾನಕ್ಕೆ ಬೇಕಾಗಿರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ತಗೊಂಡು ಹೋಗುವಂತಹ ಶಕ್ತಿ ಇದೆ. ಮಿಸೈಲ್ಸು ಅಥವಾ ಯುದ್ಧಕ್ಕೆ ಬೇಕಾಗುವಂತಹ ಉಪಕರಣಗಳನ್ನು ಎಲ್ಲ ಕೂಡ ಕೊಂಡೊಯ್ಯುವಂತಹ ಶಕ್ತಿ ಈ ಯುದ್ಧ ವಿಮಾನಕ್ಕೆ ಇದೆ. ಸದ್ಯ ಈ ಒಂದು ಆಪರೇಷನ್ ಇನ್ನೂ ಕೂಡ ನಡೀತಾ ಇದೆ.